ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ಈ ದಿನ ನಿಮಗೋಸ್ಕರ ನಾನು ತಂದಿರೋಂತಹ ರೆಸಿಪಿ ಇನ್ಸ್ಟಂಟಾಗಿ ಪಡ್ಡುನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬಂದಿದ್ದೀನಿ. ಇದನ್ನು ಮಾಡೋದಕ್ಕೆ ಕೇವಲ ಒಂದು ರವೆ ಇದ್ದರೆ ಸಾಕಾಗುತ್ತೆ. ಇಮಿಡಿಯೇಟಾಗಿ ನೀವು ಪಡ್ಡು ತಿನ್ನಬೇಕು ಅಂತ ಹೇಳಿ ಅನಿಸಿದ ತಕ್ಷಣ ಮಾಡ್ಕೊಳ್ಬೋದು. ನೆನೆಸೋ ಒಂದು ಅವಶ್ಯಕತೆ ಇಲ್ಲ, ಹಾಗೆ ಫರ್ಮೆಂಟೇಷನ್ಗೋಸ್ಕರ ಕಾಯೋ ಹಾಗೂ ಇಲ್ಲ. ನೀವು ತಿನ್ನಬೇಕು ಅಂತ ಹೇಳಿ ಅನಿಸಿದ ತಕ್ಷಣ ಮಾರ್ನಿಂಗು ಒಂದು 15 ನಿಮಿಷ ಇದಕ್ಕೆ ಟೈಮ್ ಕೊಟ್ಟರೆ ಸಾಕು, ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಚಿರೋಟಿ ರವೆ ಹಾಗೆ ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ ಅಂತೀವಲ್ವ, ಆ ಒಂದು 2 ರವೆನೂ ಸಹಿತ 1 ಕಪ್ ಆಗುವಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಉಪ್ಪಿಟ್ಟು ರವೆ ಹಾಗೂ ಚಿರೋಟಿ ರವೆ ಎರಡೂ ಸಹಿತ ತಗೊಂಡು ಅದೇ 1 ಕಪ್ ಅಳತೆಯಲ್ಲಿ ನಾನು ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿ ಮೊಸರನ್ನ ತಗೊಂಡು ಅದೇ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಯಾವುದೇ ಒಂದು ಗಂಟು ಇರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ವಿಸ್ಕ್ನ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕಾಗುತ್ತೆ. ಇದು ನೆನೆದ್ರೆ ಸಾಕು, ರವೆ ಎಲ್ಲ ನೀಟಾಗಿ ಸೋಕ್ ಆಗಬೇಕು. ಆ ರೀತಿಯಾಗಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡ್ತೀನಿ. ಇದಾಗೋ ಅಷ್ಟರಲ್ಲಿ ಪಡ್ಡು ಜೊತೆಲಿ ಪ್ಲೈನ್ ಪಡ್ಡು ಮಾಡೋದಕ್ಕಿಂತ ಈ ರೀತಿಯಾಗಿ ಮಸಾಲೆ ಪಡ್ಡು ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಚಾಪರ್ನ ಯೂಸ್ ಮಾಡ್ತಿದ್ದೀನಿ. ಬಟರ್ಫ್ಲೈ ಅವ್ರದ್ದು ನಾನಿಲ್ಲಿ ಚಾಪರ್ನ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ. ಇದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಿದ್ರೆ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಚಾಪರ್ನ ಬಳಸಬೇಕಾಗತ್ತೆ. ನಾನೀಗ ತರಕಾರಿಗಳನ್ನ ನೋಡ್ತಾ ಇರ್ಬೋದು, ಈ ಒಂದು ಹದದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ನಾನಿಲ್ಲಿ ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಫಸ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಹಾಕಿ ಈ ರೀತಿಯಾಗಿ ಚಾಪರ್ನ ಸಹಾಯದಿಂದ ನಾವು ಚಾಪ್ ಮಾಡಿಕೊಂಡ್ರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು. ನಮಗೆ ಟೈಮ್ ಇಲ್ಲ ಅಂತ ಹೇಳಿ ಅನಿಸಿದ್ರೆ ವರ್ಕಿಂಗ್ ವುಮೆನ್ ಇರ್ತಾರಲ್ವ, ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಬೆಳಗ್ಗೆ ಗಡಿಬಿಡಿ ಎಲ್ರಿಗೂ ಸಹಿತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದರೆ ಈ ರೀತಿಯ ಒಂದು ಚಾಪರು ತುಂಬಾ ಯೂಸ್ಫುಲ್ಲು. ನಂತರ ನಾನು ಒಂದು ಈರುಳ್ಳಿನ ನಾನಲ್ಲಿ ತೊಗೊಂಡಿದ್ದೀನಿ, ಹಾಗೆ 1 ಕ್ಯಾಪ್ಸಿಕಮ್ಮು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ನೀವು ಬಳಸ್ಬೋದು. ಇಷ್ಟನ್ನು ಸಹಿತ ಸೇರಿಸಿ ನಾನು ಈ ರೀತಿಯಾಗಿ ಚಾಪ್ನ ಮಾಡ್ಕೊಳ್ತಾ ಇದ್ದೀನಿ ಚಾಪರ್ನ ಸಹಾಯದಿಂದ. ನೋಡಿ, ತೋರಿಸ್ತೀನಿ ಎಷ್ಟು ನೀಟಾಗಿ ಚಾಪ್ ಆಗಿದೆ ಅಂತ ಹೇಳಿ, ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿ, ಈ ರೀತಿಯಾಗಿ ನೀವು ಬೇಕಿದ್ರೆ ಚಾಪರ್ ಇಲ್ಲ ಅಂತ ಹೇಳಿದ್ರು ಸಹಿತ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು, ಇಲ್ಲ ತುರಿದು ಸಹಿತ ಹಾಕ್ಕೊಳ್ಬೋದು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಗೆ 1 ಕಪ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡು ಹಾಗೆ 1 ಕಪ್ ಆಗುವಷ್ಟು ಎಲ್ಲ ತರಕಾರಿನ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸ್ನ ಹಚ್ಕೊಂಡು ನಾನಿಲ್ಲಿ ಒಂದು ಚಿಕ್ಕ ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಬೇಕು, ಒಂದು ಮಸಾಲೆನ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಜೀರಿಗೆ ಹಾಗೆ ಒಣ ಕರಿಬೇವನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿ ಇದ್ದರೆ ಹಸಿ ಕರಿಬೇವನ್ನು ಹಾಕ್ಕೊಳ್ಬಹುದು. ನಂತರ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲವೂ ಸಹಿತ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಇದು ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡಿದ ನಂತರ ಇದನ್ನು ನೀವು ಈ ಒಂದು ಮಿಶ್ರಣಕ್ಕೆ ಸೇರಿಸಬಹುದು. ನೀವು ಮನೆಯಲ್ಲಿ ಒಣ ಶುಂಠಿ ಇದ್ದರೆ ಸಹಿತ ಅದನ್ನು ಸಹಿತ ಪುಡಿ ಮಾಡಿ ಹಾಕ್ಕೊಳ್ಬಹುದು. ಶುಂಠಿನೂ ಸಹಿತ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಶುಂಠಿನ ತುರಿದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಶುಂಠಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಶುಂಠಿನ ಹಾಕಿಲ್ಲ. ನೀವು ಬೇಕಿದ್ರೆ ಇದಕ್ಕೆ ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟನ್ನು ಸಹಿತ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ 1 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ ಹಾಕ್ಕೊಂಡು ಎಲ್ಲವನ್ನು ಸಹಿತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬ್ಯಾಟರು ರೆಡಿ ಆಗೋಗುತ್ತೆ ಅಂತ ಹೇಳಿ, ಗೊತ್ತಾಗುತ್ತೆ ಅಲ್ವಾ? ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ. ಮತ್ತು ಬೆಳಗಿನ ಒಂದು ಗಡಿಬಿಡಿನಲ್ಲಿ ಈ ರೀತಿಯಾಗಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗೋ ರೀತಿಯಾಗಿ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ಮಕ್ಳಿಗೂ ಸಹಿತ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಎಲ್ಲ ಒಂದು ತರಕಾರಿಗಳನ್ನ ಸಹಿತ ನಾವು ಸೇರಿಸಿರ್ತೀವಿ, ಹಾಗಾಗಿ ಅವರು ಇಂಡೈರೆಕ್ಟಾಗಿ ನಾವು ತರಕಾರಿ ಕೊಟ್ಟಾಗ ತಿನ್ನಲ್ಲ ಅಂದರೆ ಈ ರೀತಿಯಾಗಿ ಆದರೂ ಸಹಿತ ತಿಂತಾರೆ. ಮಕ್ಕಳಿಗೆ ಕಿಡ್ಸ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಇನ್ಸ್ಟಂಟ್ ಪಡ್ಡು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನೀಗ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹಿತ ಮಿಕ್ಸ್ ಮಾಡಿ ಬ್ಯಾಟರು ರೆಡಿಯಾಗಿದೆ, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ನಂತರ ಪಡ್ಡು ಮೇಕರ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಪಡ್ಡು ಮಾಡುವಂತಹ ಸ್ಟ್ಯಾಂಡ್ನ ನಾನಿಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ನಾನು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಗ್ರೀಸ್ ಮಾಡಿಕೊಂಡು ನಂತರ ನಾವು ಪಡ್ಡುನ ಯಾವ ರೀತಿ ಹಾಕ್ತೀವೋ ಆ ರೀತಿಯಾಗಿ ಪಡ್ಡುನ ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನು ಇವಾಗ ಒಂದೊಂದೇ ಈ ರೀತಿಯಾಗಿ ಪಡ್ಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಒಂದು ಚಾನಲ್ನಲ್ಲಿ
ತುಂಬಾ ಕ್ವಿಕ್ ಆ್ಯಂಡ್ ಇನ್ಸ್ಟಂಟ್ ಆಗುವಂತಹ ಬ್ರೇಕ್ಫಾಸ್ಟ್ನ ತುಂಬಾ ಮಾಡಿ ತೋರಿಸಿದ್ದೀನಿ. ಅದರದ್ದು ಪ್ಲೇಲಿಸ್ಟ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತು ಪಡ್ಡು, ಇಡ್ಲಿ, ದೋಸೆ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಸಹಿತ ನಾನು ತೋರಿಸಿದ್ದೀನಿ. ಅದನ್ನು ಸಹಿತ ನೀವು ಮಾಡ್ಕೋಬಹುದು. ತುಂಬಾ ಯೂಸ್ಫುಲ್ ಆಗುತ್ತೆ. ವರ್ಕಿಂಗ್ ವುಮನ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳು ನನ್ನ ಚಾನಲಲ್ಲಿ ತುಂಬಾ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಈಗ ಪಡ್ಡು ಒಂದು ಕಡೆ ಬೆಂದಿತ್ತು, ಈಗ ಅದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಪಡ್ಡು ನೀಟಾಗಿ ಬೆಂದಿದೆ. ನಿಜವಾಗ್ಲೂ ಇದು ರವೆನಲ್ಲಿ ಮಾಡಿರುವಂತಹ ಪಡ್ಡು ಅಂತ ಹೇಳಿ ಗೊತ್ತಾಗೋದೇ ಇಲ್ಲ, ಅಷ್ಟು ತುಂಬ ರುಚಿಕರವಾಗಿ ಬರುತ್ತೆ ಪಡ್ಡು. ಖಂಡಿತ ನೀವು ಸಹಿತ ಒಮ್ಮೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಇವಾಗ ಪಡ್ಡು ಎಲ್ಲ ಕಡೆನೂ ರೋಸ್ಟ್ ನೀಟಾಗಿ ಆಗಿದೆ. ಇದನ್ನು ಈ ರೀತಿಯಾಗಿ ಎರಡೂ ಕಡೆ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಆಗ ತುಂಬಾ ಚೆನ್ನಾಗಿ ಆಗುತ್ತೆ. ಒಂದು 5 ನಿಮಿಷಗಳ ಕಾಲನಾದ್ರೂ ಒಂದೊಂದು ಸೈಡು ಬೇಯಿಸ್ಕೊಳ್ಬೇಕಾಗುತ್ತೆ. 5ರಿಂದ 7 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಎರಡೂ ಕಡೆ ರೋಸ್ಟ್ ಆಗುತ್ತೆ. ಆದರೆ ಫ್ಲೇಮ್ನ ಆದಷ್ಟು ಸಹಿತ ಮೀಡಿಯಮ್ ಅಥವಾ ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಬೇಯಿಸಿ. ಹೈ ಫ್ಲೇಮ್ನಲ್ಲಿ ಇಟ್ಟಾಗ ಏನಾಗುತ್ತೆ, ಕಲರ್ ಏನೋ ಚೇಂಜ್ ಆಗುತ್ತೆ, ಆದರೆ ನೀಟಾಗಿ ಎರಡೂ ಕಡೆ ರೋಸ್ಟ್ ಆಗಿರಲ್ಲ, ಹಾಗೆ ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ. ಹಾಗಾಗಿ ಫ್ಲೇಮ್ನ ಆದಷ್ಟು ಸಹಿತ ಕಡಿಮೆ ಅಥವಾ ಮಧ್ಯಮ ಊರಿನಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಮೊದಲನೇ ಸಲ ಮಾಡೋರಿಗೆ ಸಹಿತ ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಫಸ್ಟ್ ಟೈಮ್ ನಾವು ಈ ರೀತಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನ್ನೋರಿಗೂ ಸಹಿತ, ಹೊಸಬ್ರು ಸಹಿತ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಇನ್ಸ್ಟಂಟ್ ರವೆ ಪಡ್ಡುನ. ನೋಡ್ತಾ ಇರ್ಬೋದು, ಈಗ ಇದೇ ಥರ ಇನ್ನೊಂದು ಬ್ಯಾಚ್ನೂ ಸಹಿತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿ ಈಗ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬೆಂದಿದೆ. ಈ ರೀತಿಯಾಗಿ ನಾನು ಇದನ್ನು ಸಹಿತ ಎರಡೂ ಕಡೆ ನಾನು ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಇನ್ಸ್ಟಂಟ್ ಪಡ್ಡುನ ಮಾಡ್ಕೊಳ್ಬಹುದು ಅಂತ ಹೇಳಿ. ಪಡ್ಡು ಮಾಡೋದಕ್ಕೆ ನೀವು ಅಕ್ಕಿನೂ ಬಳಸಿಲ್ಲ, ನಾನಿಲ್ಲಿ ಉದ್ದಿನ ಬೇಳೆನೂ ಬಳಸಿಲ್ಲ, ಯಾವುದೂ ಇಲ್ಲದೇ ನಾವು ಈ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತಂದರೆ ನಿಮಗೂ ಸಹಿತ ಈ ಒಂದು ರೆಸಿಪಿ ತುಂಬಾ ಹೆಲ್ಪ್ಫುಲ್ ಆಗಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತೇ ವಿಡಿಯೋನ ಸೇವ್ ಮಾಡಿಕೊಂಡು ಖಂಡಿತ ನಾಳೆ ಬ್ರೇಕ್ಫಾಸ್ಟ್ಗೆ ಇದನ್ನೇ ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ತಿಂತಾರೆ. ಇದರ ಜೊತೆಲಿ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೋ ಆ ಒಂದು ಕಾಂಬಿನೇಷನ್ನಲ್ಲಿ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ರುಚಿಕರವಾಗಿ ಇರುತ್ತೆ. ಆದರೆ ಈ ಒಂದು ಪಡ್ಡುಗೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ, ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಈ ಒಂದು ಇನ್ಸ್ಟಂಟ್ ರವೆ ಪಡ್ಡು ಜೊತೆಲಿ ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. ನಾನು ಇಲ್ಲಿ QR ಕೋಡ್ನ ಅಟ್ಯಾಚ್ ಮಾಡಿದ್ದೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.